ಬರೀ ಶಾಪಿಂಗ್ ಡೇ ಯೋಚನೆ ನಮ್ಮಮ್ಮ. ಬಟ್ ಶಾಪಿಂಗ್ ಅಮ್ಮ ನಿಮಗೆ ಕಳ್ತನ ಮಾಡಿದ್ರಲ್ಲ ನಿಮ್ಮ ಬ್ಯಾಗ್ನ, ಹೆಂಗೆ ಮಾಡೋದು, ಎಲ್ಲಿಟ್ಟಿದ್ರಿ ಬ್ಯಾಗ್ನ ಅಂತ ಹೇಳಿ. ಡೇ 5 ಇಡೀ ಮನೆ ಇಲ್ಲಿದೆ. ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್, ಏನು ಮಾಡೋಕ್ಕೂ ಎನರ್ಜಿ ಇಲ್ಲ. ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿ ಖುಷಿಯಾಗಿ ಮತ್ತು ಆರೋಗ್ಯವಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ನನ್ನ ಹೆಸರು ಗೌರಿ ಪ್ರವೀಣ್, ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನೀವೆಲ್ಲರೂ ನೆಕ್ಸ್ಟ್ ಫ್ಯೂ ಎಪಿಸೋಡ್ಸಲ್ಲಿ ನ್ಯೂ ಎಕ್ಸ್ಪೀರಿಯನ್ಸ್, ನ್ಯೂ ಜಾಗಗಳು, ಆಮೇಲೆ ನ್ಯೂ ಜನಗಳನ್ನ ನೋಡ್ಬೋದು. ಎನಿವೇಸ್ ನನ್ನ ಪಾಯಿಂಟಿಗೆ ಬರ್ತೀನಿ. ಇವಾಗ ನಾನು 16 ಡೇಸ್ ಟ್ರಿಪ್ಸ್ ಹೋಗ್ತಾ ಇದ್ದೀನಿ. ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವೆಲ್ಲ ತುಂಬ ಸರ್ಪ್ರೈಸ್ ಆಗ್ತೀರಾ. ನಾನು ನಮ್ಮಮ್ಮ, ಆಂಟಿ, ಅಂಕಲ್ ಜೊತೆ ಹೋಗ್ತಾ ಇದ್ದೀನಿ. ಎಲ್ಲ ಸೀನಿಯರ್ ಸಿಟಿಸನ್ಸ್ ಜೊತೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸು ಮತ್ತು ಹಸ್ಬೆಂಡ್ ಜೊತೆ ಹೋಗೋ ಟೈಮಲ್ಲಿ ನಾನು ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಯಾಕೆಂದರೆ ನಾನು ನಮ್ಮ ಅಮ್ಮನ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ ಮದುವೆ ಆದಮೇಲೆ. ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಅವರು ಆದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಯಾಕೆಂದರೆ ಅವ್ರು ಹತ್ರ ಇದ್ದಾರೆ. ನಾನು ದುಬೈಲಿರೋದು, ನಮ್ಮಮ್ಮ ಬೆಂಗಳೂರಲ್ಲಿರೋದು. ಸೊ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೇನಾದರೂ ನೀಡಿದ್ದಾಗ ಬೇಗ ಹೋಗೋದಕ್ಕೆ. ನಮ್ಮಮ್ಮ ಈ ಪ್ಲ್ಯಾನ್ ಹೇಳಿದಾಗ ನನಗೊಂದು ಸಖತ್ ಕನ್ಫ್ಯೂಷನ್ ಆಯಿತು, ಏನಪ್ಪ ಮಾಡೋದು, ಪ್ರವೀಣು ಮತ್ತು ಝೈಲೋನ ಹೆಂಗೆ ಬಿಟ್ಟೋಗೋದು ಅಂತ. ಬಟ್ ಲಾಟ್ ಆಫ್ ಥಾಟ್ ಪ್ರೊಸೆಸ್ ಮಾಡಾದಮೇಲೆ ಈ ಡಿಸಿಷನಿಗೆ ಬಂದಿದ್ದೀನಿ. ಅವ್ರ ಜೊತೆ ಒಳ್ಳೊಳ್ಳೆ ಮೂಮೆಂಟ್ಸ್ನ ಶೇರ್ ಮಾಡ್ಬೋದು ಅಂತ. ಪ್ಲಸ್ ನಾವು ಹೋಗ್ತಿರೋ ಜಾಗ ಅಷ್ಟೊಂದು ಟ್ರಾವೆಲ್ ಫ್ರೆಂಡ್ಲಿ ಇಲ್ಲ. ಬ್ಯಾಗ್ಸ್ ಎತ್ಕೊಳ್ಳೋಕ್ಕೆ ಅವರೇ ಎತ್ಕೋಬೇಕು ಅವ್ರವ್ರ ಬ್ಯಾಗ್ಸ್ನ. ಆಮೇಲೆ ಏನಕ್ಕೂ ಹೆಲ್ಪ್ ಸಿಗೋದಿಲ್ಲ. ಸೊ ಓಡಾಡೋದಕ್ಕೆ ಹೆಲ್ಪ್ ಸಿಗೋಲ್ಲ, ಆಮೇಲೆ ಶಾಪಿಂಗಿಗೆ ಹೆಲ್ಪ್ ಸಿಗೋಲ್ಲ, ಮತ್ತು ಏನಾದರೂ ಕಷ್ಟ ಬಂದ್ರೂ ಯಾರೂ ಅಲ್ಲಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನಕ್ಕಾದರೂ ಅವರಿಗೆ ಉಪಯೋಗಕ್ಕೆ ಬರ್ತೀನಿ ಅಂತ ನಾನು ಅಂದ್ಕೊಂಡು ಈ ಡಿಸಿಷನ್ನ ತೊಗೊಂಡಿದ್ದೀನಿ. ನಾನು ಹೋಗೋಕ್ಕೆ ಇನ್ನೂ 2 hours ಇದೆ ಏರ್ಪೋರ್ಟಿಗೆ. ಸೊ ನನ್ನ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ. ಐ ಆಮ್ ಸೋ ಎಕ್ಸೈಟೆಡ್. ಮತ್ತು ನಮ್ಮಮ್ಮನೂ ತುಂಬಾ ಖುಷಿಯಾಗಿದ್ದಾರೆ ನನ್ನ ಡಿಸಿಷನ್ ಕೇಳಿ. ಅವರೂ ಅಪ್ಪ ಯಾರಾದರೂ ಇರ್ತಾರೆ ನನ್ನ ಜೊತೆ ಅಂತ ಅವ್ರಿಗೂ ಸ್ವಲ್ಪ ಸ್ಟ್ರೆಂತ್ ಬಂದಿದೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಜರ್ನಿ. ನಿಮಗೆಲ್ಲ ನಾನು ಆದಷ್ಟು ಒಳ್ಳೊಳ್ಳೆ ಪ್ಲೇಸಸ್ಗೆ ಹೋಗಿ ಒಳ್ಳೊಳ್ಳೆ ಶೂಟ್ ಮಾಡ್ತೀನಿ. ಆಮೇಲೆ ನ್ಯೂ ಎಕ್ಸ್ಪೀರಿಯನ್ಸಸ್ನ ತೋರಿಸ್ತೀನಿ. ಆ್ಯಂಡ್ ನಾಟ್ ಟು ಫರ್ಗೆಟ್, ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಏನಾದರೂ ನಾನು ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ. ಬಟ್ ನನ್ನ 100% ಪ್ರಯತ್ನ ನಂದಾಗಿರುತ್ತೆ. ಪ್ಲಸ್ ಏನಾದರೂ ನನಗೆ ಕನ್ನಡ ವರ್ಡ್ಸ್ ಗೊತ್ತಿಲ್ಲ ಅಂದರೆ ನಮ್ಮಮ್ಮ ಇರ್ತಾರೆ ನನಗೆ ಹೇಳ್ಕೊಡೋದಕ್ಕೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಲೆಟ್ಸ್ ಸಿ ಯಾವ ಥರ ಜರ್ನಿ ಇರುತ್ತೆ ಅಂತ. ಸೊ ಲೆಟ್ಸ್ ಬಿಗಿನ್ ದ ಜರ್ನಿ. ಪ್ರವೀಣಂತೂ ಅವ್ರಿಗೆ ಹೆಂಗೆ ಅನಿಸಿದೆ ನಾನು ಈ ಟ್ರಿಪ್ಗೆ ಹೋಗ್ತಾಯಿದ್ದೀನಿ, ಇಷ್ಟು ಲಾಂಗ್ ಟ್ರಿಪ್ ಹೋಗ್ತಾಯಿದ್ದೀನಿ ಅಂತ ಹೇಳೇ ಇಲ್ಲ ನನಗೆ. ಝೈಲೋನ್ ನೋಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ, ಅವ್ರಿಗೆ ಒಬ್ಬರೇ ಇರೋದಕ್ಕೂ ಕಷ್ಟ ಆಗುತ್ತೆ. ಬಟ್ ಏನನ್ನೂ ಶೇರ್ ಮಾಡಿಲ್ಲ. ಐ ಹೋಪ್ ಹಿ ಮ್ಯಾನೇಜಸ್ ಎವ್ರಿಥಿಂಗ್ ಅಲೋನ್. ಆಮೇಲೆ ನನ್ನ ಸ್ವಲ್ಪನಾದರೂ ಮಿಸ್ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಗೇಟ್ ನಂಬರ್ A14 ಅಂತೆ. ಐ ಹೋಪ್ ಅದು ತುಂಬ ದೂರ ಇಲ್ಲ, ತುಂಬ ನಡೆಯಂಗಿರಲ್ಲ ಅಂತ. ಇಲ್ಲ ಅಂದರೆ ಗೇಟ್ವರೆಗೂ ಹೋಗೋಷ್ಟಲ್ಲೇ ಸುಸ್ತಾಗ್ಬಿಡುತ್ತೆ. ಈ ಏರ್ಪೋರ್ಟ್ ಅಷ್ಟು ದೊಡ್ಡದಿದೆ, ನಿಮಗೆ ತೋರಿಸ್ತೀನಿ ನಾನು. ಫೈನಲಿ ಬೋರ್ಡಿಂಗ್ ಪಾಸ್ ಸಿಕ್ತು. ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ. ನಮ್ಮಮ್ಮ ಕಾಯ್ತಾ ಇರ್ತಾರಲ್ಲಿ ಇವಳು ಯಾವಾಗ ಬರ್ತಾಳೆ ಅಂತ. ಒಂದು ಲಾಂಜ್ ಅಲ್ಲಿದೆ ಮುಂದೆ. ಲೆಟ್ಸ್ ಗೋ ಈಟ್ ಸಮ್ ಫುಡ್. ಬೇರೆ ಲಾಂಜಿಗೆ ಬಂದುಬಿಟ್ಟಿದ್ದೀನಿ, ಹತ್ರ ಇತ್ತು ಅಂತ. ಅವಳು ನನಗೆ ವಾಪಸ್ ಕಳಿಸಿದ್ಲು ಇನ್ನೊಂದು ಕಡೆ ಹೋಗು ಅಂತ. ಲೂಯಿ ವಿಟಾನ್ ಮೇನ್ ಶಾಪ್ ಎಂಟರ್ ಆಗಿದ ತಕ್ಷಣನೇ. ಆ್ಯಂಡ್ ದೆನ್ ಮೈ ಗೇಟ್ ಇಸ್ A14. ಇಲ್ಲಿಂದ ಟ್ರೈನಲ್ಲಿ ಹೋಗಬೇಕು. ಸೊ ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡದಿದೆ ಏರ್ಪೋರ್ಟ್ ಅಂತ. ಸೊ ಅಲ್ಲಿ ಟ್ರೈನಿಂದ ಇನ್ನೊಂದು ಟ್ರೈನಿಗೆ ಹತ್ರ ಬಂದೆ ನಾನು. ಸೊ ಐ ಆಮ್ ಟೇಕಿಂಗ್ 2 trains ನನ್ನ ಪ್ಲ್ಯಾಟ್ಫಾರ್ಮಿಗೆ ಹೋಗೋಕ್ಕೆ. ಎಷ್ಟು ಜನ ಬರ್ತಾರೆ ನೋಡಿ ದುಬೈಗೆ, ಮಲ್ಟಿ ನ್ಯಾಷನಲ್ ಪೀಪಲ್. ಅಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಮಾಡಬೇಕು.
ಇದು ಫಸ್ಟ್ ಕ್ಲಾಸ್ ಲಾಂಜ್ ಅಂತೆ. ಇದರಲ್ಲಿ ಇನ್ನೇನು ಸಿಗುತ್ತೋಪ್ಪ ಬಿಸ್ನೆಸ್ ಕ್ಲಾಸ್ಗಿಂತ. ನಾವಿವಾಗ ಹೋಗೋ ಫ್ಲೈಟ್ ಇದೇನೆ, ಬೋಯಿಂಗ್ 777. ಕೊನೆಗೂ ಗೇಟ್ ಹತ್ರ ರೀಚ್ ಆಗಿದ್ದೀನಿ. ಆಗಲೇ ಝೈಲೋ ಮತ್ತು ಪ್ರವೀಣ್ ನಾಪ್ಕ ಬರ್ತಾ ಇದ್ದಾರೆ. ಇಷ್ಟು ಬೇಗ ಮಿಸ್ ಮಾಡ್ಕೋತೀನಿ ಅಂತ ನನಗೆ ಅನಿಸಿರಲಿಲ್ಲ. ಬಟ್ ಈ ನೆಕ್ಸ್ಟ್ 16 ಡೇಸ್ ಯಾವ ಥರ ಅವರಿಲ್ಲದೆ ಜೀವನ ಮಾಡ್ತೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಿಟ್ಟಂತೂ ಬಂದಿದ್ದೀನಿ, ಬಟ್ ನಮ್ಮಮ್ಮ ಇರ್ತಾರೆ ನನ್ನ ಜೊತೆಗೆ, ಅವ್ರಿಗೋಸ್ಕರ ಬಂದಿದ್ದೀನಲ್ಲ. ಸೊ ಝೈಲೋ ಮತ್ತು ಪ್ರವೀಣ್ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ಬೋದು. ಸೊ ಇವಾಗ ಕರಿತಾ ಇದ್ದಾರೆ ಬಿಸ್ನೆಸ್ ಕ್ಲಾಸ್ ಅವ್ರನ್ನ ಹೋಗಬೇಕು. ಆಮೇಲೆ ಸಿಗ್ತೀನಿ ನಿಮಗೆ. ಏರ್ಪೋರ್ಟಿಂದ ಆಚೆ ಹೋಗ್ತಾ ಇದ್ದೀನಿ ಇವಾಗ. ಸೊ ದ ರಿಯಲ್ ಸ್ಟ್ರಗಲ್ ಬಿಗಿನ್ಸ್ ನಾವ್. ರಿಯಲ್ ಸ್ಟ್ರಗಲ್ ಅನ್ನಲ್ಲ, ಎಕ್ಸ್ಪೀರಿಯನ್ಸ್. ಬ್ಯಾಗ್ ಪ್ಯಾಕ್ ಮಾಡೋದು, ಹೋಟೆಲಿಗೆ ಹೋಗೋದು, ಅನ್ಪ್ಯಾಕ್ ಮಾಡೋದು, ಮತ್ತು ಇನ್ನೊಂದು ಹೋಟೆಲಿಗೆ ಹೋಗೋದು. ಇಟ್ಸ್ ಗೋನ್ ಬಿ ಅ ರಿಯಲ್ ಎಕ್ಸ್ಪೀರಿಯನ್ಸ್ ದಿಸ್ ಟೈಮ್. ಹೋಲಾ ಎಸ್ಪಾನಿಯಾ. ವೆಸ್ಟರ್ನ್ ಯುರೋಪ್ನ ಅತಿ ದೊಡ್ಡ ದೇಶ ಸ್ಪೇನಿನ ಕ್ಯಾಪಿಟಲ್ ಮ್ಯಾಡ್ರಿಡ್. ಹಾಗೂ ಇಲ್ಲಿ ಯೂರೋಸ್ನ ಬಳಸ್ತಾರೆ. 1 euro is equal to 92 Indian rupees. ಹಾಗೂ ಇವರ ಎಕನಾಮಿ ಅಂತೂ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಮೈನಿಂಗ್ ಆ್ಯಂಡ್ ಟೂರಿಸಮ್. ಫೈನಲಿ ರೀಚ್ಡ್. ಆಚೆ ಕಡೆ ಬಂದೆ. ನಾನು ಎಮಿರೇಟ್ಸ್ ಪಿಕಪ್ ವೇಟ್ ಮಾಡ್ತಾಯಿತ್ತು. ಸೊ ನನ್ನ ಬ್ಯಾಗೇಜ್ ತೊಗೊಂಡಿದ್ದಾನೆ ನೋಡಿ. ಸೋ ಸ್ವೀಟ್ ಆಫ್ ಹಿಮ್. ಇಲ್ಲಿದ್ದು ಏರ್ಪೋರ್ಟ್ ಆ್ಯಕ್ಚುಲಿ ದೊಡ್ಡದಿದೆ, ಬ್ಯಾಂಗ್ಳೂರು ಏರ್ಪೋರ್ಟ್ ಅಷ್ಟೇ ಇದೆ. ಕ್ಲೀನಾಗಿದೆ. ಸೊ ಇಟ್ಸ್ ಗುಡ್. ಹೆಲೋ. Hola Spain. Hola Spain. Hola Spain. First day, we are all ready. I think we are the first ones to reach the restaurant. ಎಲ್ಲರೂ ರೆಡಿನಾ ಎಕ್ಸ್ಪ್ಲೋರ್ ಮಾಡಕ್ಕೆ? Oh, these ladies are so excited. ನಾವು ಮೊದಲನೇದಾಗಿ ಹೋಗ್ತಿರೋ ಜಾಗ ಲಾಸ್ ವೆಂಟಾಸ್ ಬುಲ್ ರಿಂಗ್ಗೆ. ನೀವು ನೋಡ್ತಿರೋ ಹಾಗೆ ಇದು ಬುಲ್ ಮತ್ತು ಮನುಷ್ಯನ ನಡುವಿನ ಫೈಟು. ಇಲ್ಲಿ ಸೋಲುಬೋದು ಅಥವಾ ಸಾಯ್ಲೂಬೋದು, ಹೇಳೋದಕ್ಕಾಗೋದಿಲ್ಲ. ಇದು ಇನಾಗ್ರೇಟ್ ಆಗಿದ್ದು 1931 ಮತ್ತು ಇದರೊಳಗಡೆ ಸೀಟಿಂಗ್ ಕೆಪಾಸಿಟಿ 23,000 ಜನ ಕೂರ್ಬೋದಂತೆ. ಆಮೇಲೆ ಫೈಟ್ಸ್ ನಡೆಯೋದು ಮಾರ್ಚ್ ಅಂಟಿಲ್ ಅಕ್ಟೋಬರ್. ನೀವು ಟಿಕೆಟ್ಸ್ ತೊಗೊಂಡು ಶೋ ನೋಡೋಕ್ಕೆ ಹೋಗ್ಬೋದು. ಇವಾಗ ಬುಲ್ ಫೈಟ್ನ ಸ್ಟಾಪ್ ಮಾಡಬೇಕಂತ ಹೇಳ್ತಾ ಇದ್ದಾರಂತೆ. ದೇರ್ ಆರ್ 2 sectors ಆಫ್ ಪೀಪಲ್. 1 sector ಅದು ನಮ್ಮ ಟ್ರೆಡಿಷ್ನಲ್ ಗೇಮು ಅಂತ, ಇನ್ನೊಂದು ಸೆಕ್ಟರು ಇಲ್ಲ, ಅದು ಆ್ಯನಿಮಲ್ ಕ್ರೂಯಲ್ಟಿ ಅಂತ. ಸೊ ಅದು ಕೋರ್ಟಲ್ಲಿ ಇವಾಗ ನಡೀತಾ ಇದೆಯಂತೆ. ಸೊ ಯಾರು ಕೇಸ್ ಗೆಲ್ತಾರೆ ಗೊತ್ತಿಲ್ಲ, ನೋಡೋಣ. ಇಲ್ಲೂ ಬುಲ್ ಫೈಟ್ ನಡೀತಾ ಇದೆ. ವೀಕ್ಷಕರೇ ಎಲ್ಲ ನೋಡಿ. ನೋಡಕ್ಕೆ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ನಾವು ನೆಕ್ಸ್ಟ್ ಹೋಗಿದ್ದು ದ ರಾಯಲ್ ಪ್ಯಾಲೇಸ್ ಆಫ್ ಮ್ಯಾಡ್ರಿಡ್ಗೆ. ದಿಸ್ ವಾಸ್ ಬಿಲ್ಟ್ ಇನ್ 9th century ಬೈ ಮೊಹಮ್ಮದ್ I, ಬಟ್ ನಾವು ಇಟ್ ಬಿಲಾಂಗ್ಸ್ ಟು ದ ರಾಯಲ್ ಸ್ಪ್ಯಾನಿಷ್ ಫ್ಯಾಮಿಲಿ. ನಾವು ಹೋಗೋಕ್ಕಾಗಲೇ, ಯಾಕೆಂದರೆ ಪಬ್ಲಿಕ್ ಹಾಲಿಡೇ. ಆಗಲೇ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. 2:30 ಅಷ್ಟೇ ಇನ್ನೂ ಟೈಮ್. ಸೊ ಡೈಲಿ ಸ್ಟೆಪ್ ಕೌಂಟ್ ಅಂತೂ ಮುಗೀತು, ಆದರೆ ಡೇ ಮುಗ್ದಿಲ್ಲ. ಅಂಕಲ್ ನೋಡಿ, ಅಂಕಲ್ ಹಾಯ್ ಹೇಳಿ, ಹಾಯ್ ಹೇಳಿ ನನ್ನ ಬ್ಲಾಗ್ಗೆ. ನಮ್ಮಮ್ಮ ಇಲ್ಲಿ ಬಂದ್ರೂ ಝಾರಾದಲ್ಲಿ ಹೋಗಿ ಶಾಪಿಂಗ್ ಮಾಡ್ಬೇಕಂತೆ. ಕರ್ಕೊಂಡು ಹೋಗ್ತಿದ್ದಾರೆ ನನ್ನ ಅಲ್ಲಿಗೆ. ಇಟ್ಸ್ ಡೇ 2. ಸೊ ಇವತ್ತು ತುಂಬ ಲಾಂಗ್ ಜರ್ನಿ ಟ್ರಾವೆಲ್ ಮಾಡೋಕ್ಕಿದೆ. ಐ ಥಿಂಕ್ ಅರೌಂಡ್ 500 kilometers ಇಲ್ಲಿಂದ ಸಲಾಮಾಂಕ ಇಂದ ಪೋರ್ಚುಗಲ್. ಸೊ ವಿ ಆರ್ ರೆಡಿ, ಲೆಟ್ಸ್ ಗೋ.
ನನ್ನ ವಿಡಿಯೋ ಶೂಟ್ ಮಾಡಿ ಕೆಳಗೆ ಹೋಗ್ತಿದ್ದಂಗೆ ಎಲ್ಲರೂ ಗಾಬರಿಯಾಗಿ ನಿಂತಿದ್ರು. ಏನಾಯಿತು ಅಂತ ಕೇಳಿದಾಗ ಅಮ್ಮಂದು ಬ್ಯಾಗ್ ಯಾರೋ ಕದ್ಕೊಂಡು ಹೋಗ್ಬಿಟ್ರು, ಟೇಬಲ್ ಮೇಲೆ ಇಟ್ಟಿದ್ರು, ಯಾರೋ ಬಂದು ಸ್ನ್ಯಾಚ್ ಮಾಡಿಬಿಟ್ಟು ಹೋದರು ಅಂತ ಹೇಳಿದ್ರು. ನನಗಂತೂ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಥ್ಯಾಂಕ್ಫುಲಿ ಪಾಸ್ಪೋರ್ಟ್ ನನ್ನ ಹತ್ರನೇ ಇದ್ರಿಂದ ಏನೋ ಒಂದಿದೆ ಅಂತ ಖುಷಿಯಾಗಿ ಆಮೇಲೆ ಅಲ್ಲಿಂದ ಹೊರಟ್ವಿ. ನಾವು ಅಂದ್ಕೊಂಡಿದ್ದು ಹೋಟೆಲ್ ಸ್ಟಾಫ್ ಅವರೇ ಇನ್ವಾಲ್ವ್ ಆಗಿದ್ದರು ಇದರಲ್ಲಿ ಅಂತ. ಬಟ್ ನಮ್ಮ ಹತ್ರ ಏನೂ ಎವಿಡೆನ್ಸ್ ಇರಲಿಲ್ಲ ಪ್ರೂವ್ ಮಾಡೋದಕ್ಕೆ. ಮತ್ತು ಅಲ್ಲಿನ ಪೊಲೀಸ್ ಅಂತೂ ಯೂಸ್ಲೆಸ್, ಏನಕ್ಕೂ ಹೆಲ್ಪಿಗೆ ಬರೋದಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಅವ್ರು ಕಾಲ್ಸು ಪಿಕ್ ಮಾಡಲಿಲ್ಲ. ಆಮೇಲೆ ಕಂಪ್ಲೇಂಟ್ ಕೊಡೋದಕ್ಕೂ ನಮಗೆ ಯಾವ ಡೈರೆಕ್ಷನ್ನು ಹೋಟೆಲ್ ಸ್ಟಾಫ್ ಅವರು ಹೇಳಲಿಲ್ಲ. ಸೊ ಅಲ್ಲಿಂದ ಹೊರಡಬೇಕಾಗಿತ್ತು, ಯಾಕಂದರೆ ಬೇರೆ ಗ್ರೂಪ್ ಅವರೆಲ್ಲ ಕಾಯ್ತಾಯಿದ್ರು, ಅವರಿಗೆ ತೊಂದರೆ ಆಗುತ್ತೆ ಅಂತ ನಾವು ಆ ಹೋಟೆಲಿಂದ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟ್ ಟೈಮ್ ನೀವು ಯುರೋಪಿಗೆ ಟ್ರಾವೆಲ್ ಮಾಡಂಗಿದ್ರೆ ಪ್ಲೀಸ್ ಹುಷಾರಾಗಿರಿ, ಯಾಕೆಂದರೆ ಯುರೋಪ್ ಪೂರ್ತಿ ಬರೀ ಥೀವ್ಸ್ ಮತ್ತು ರಾಬರ್ಸೇ ಇದ್ದಾರೆ. ಈ ಥರ ಇನ್ಸಿಡೆಂಟ್ಸ್ ತುಂಬ ನಡೀತಾ ಇದೆ ಇಲ್ಲಿ. ನಿಮಗೆ ಕಳ್ತನ ಮಾಡಿದ್ರಲ್ಲ ನಿಮ್ಮ ಬ್ಯಾಗ್ನ, ಹೆಂಗೆ ಮಾಡಿದ್ರು, ಎಲ್ಲಿಟ್ಟಿದ್ರಿ ಬ್ಯಾಗ್ನ ಅಂತ ಹೇಳಿ. ನಾವು ಮ್ಯಾಟ್ರಿಡಲ್ಲಿ ಹಾಲಿಡೇ ಹೋಟೆಲಲ್ಲಿ ಇದ್ವಲ್ಲ, ಆಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಜಸ್ಟ್ ಫಾರ್ ರಿಲ್ಯಾಕ್ಸೇಷನ್ ಟೇಬಲ್ ಮೇಲೆ ಇಟ್ಟಿದ್ದೆ. ನನ್ನ ಕೋ ಸಿಸ್ಟರ್ ಅಲ್ಲೇ. ಬಟ್ ನಮ್ಮ ಗೈಡ್ ಫ್ರಮ್ ದ ಡೇ ಒನ್ ಹಿ ವಾಸ್ insisting us to be very careful about our luggage, bag, purse, wallets, everything. Because ಈ ಸ್ಪೇನಲ್ಲಿ ತುಂಬ ಕಳ್ತನ ನಡೀತಾ ಇದೆ. ಯಾಕಂದರೆ ಇಲ್ಲಿ ಪಾವರ್ಟಿ ತುಂಬ ಜಾಸ್ತಿ ಇದೆ, ಅನ್ಎಂಪ್ಲಾಯ್ಮೆಂಟ್ ತುಂಬ ಜಾಸ್ತಿ ಇದೆ. ಹಂಗಾಗಿ ಸಿಕ್ಕಿದವ್ರು ಟೂರಿಸ್ಟ್ಗಳು ಸಿಕ್ಬಿಟ್ರೆ ಸಾಕು, ಅವ್ರನ್ನ ಫಾಲೋ ಮಾಡಿ ಬ್ಯಾಗ್ ಸ್ನ್ಯಾಚ್ ಮಾಡೋದು. ಮತ್ತು ಎಲ್ಲಾದರೂ ಇಟ್ಟಿದ್ರೆ ಅನ್ಅಟೆಂಡೆಡ್ ಜಸ್ಟ್ ಟೇಕ್ ಇಟ್ ಅವೇ. ತುಂಬ ಥೆಫ್ಟ್ ನಡೀತಿದೆ ಅಂತ ತುಂಬ ನಮಗೆ ವಾರ್ನ್ ಮಾಡ್ತಾನೆ ಇದ್ರು. ಬಟ್ ವಿ ವರ್ ಆಲ್ಸೋ ವೆರಿ ಕೇರ್ಫುಲ್. We had breakfast in the morning and ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿ ಸ್ವಲ್ಪ ವರ್ಕ್ ಮಾಡೋಣ ಅಂತ ನಾನು ಕೂತಿದ್ರು. ಟೇಬಲ್ ಪಕ್ಕದಲ್ಲೇ ಇಟ್ಟಿದ್ದೆ, ಅವ್ರು ಅಲ್ಲಿ ಪಕ್ಕದಲ್ಲೇ ಕೂತಿದ್ರು. ಜಸ್ಟ್ 1 minute I went out for a walk. Within 1 minute some boys, one fellow is sitting, ಒಬ್ಬ ಕಾಲ್ ಕೂತಿದ್ದಾನೆ, ಒಬ್ಬ ಡೋರ್ ಹತ್ರ ನಿಂತಿದ್ದಾನೆ ಹೋಟೆಲ್ ಎಂಟ್ರೆನ್ಸಲ್ಲಿ, ಒಬ್ಬ ಒಳಗಡೆ ಬಂದಿದ್ದಾನೆ. ರಿಸೆಪ್ಷನಿಸ್ಟ್ ಹತ್ರ ಮಾತಾಡೋ ಥರ ಮಾತಾಡಿ ಟೇಬಲ್ ಮೇಲೆ ಬ್ಯಾಗ್ ಇತ್ತು, ಜಸ್ಟ್ ಸ್ನ್ಯಾಚ್ ಮಾಡಿ ಓಡೋಗಿ ಕಾರಲ್ಲಿ ಕೂತ್ಕೊಂಡು ಎಗ್ರಿ ಕಾರಲ್ಲಿ ಹೋಗ್ತಾರೆ ಹೋಗ್ಬಿಟ್ಟಿದ್ದಾರೆ. ಇಟ್ ಈಸ್ ಅ ಫ್ರ್ಯಾಕ್ಷನ್ ಆಫ್ ಹಾಫ್ ಮಿನಿಟ್. ನನಗಿದೇನು ಗೊತ್ತೇ ಇಲ್ಲ, ಸ್ವಲ್ಪ ದೂರ ವಾಕ್ ಹೋಗಿದ್ದೆ. ಬರೋಷ್ಟರಲ್ಲಿ ಎವ್ರಿ ಬಡಿ ಬರ್ತೀನಿ, ತುಂಬ ಗಾಬರಿಯಾಗಿ ಅನ್ಕೊಂಡಿದ್ದೆ. ಏನಾಯಿತು ಏನು, ನಿನ್ನ ಬ್ಯಾಗ್ ತೊಗೊಂಡು ಹೊಟ್ಟೋದ ಇದನ್ನ ಮಿನಿಟ್ ಹೆಂಗಾಯ್ತಿದ್ದು, ಏನಿಲ್ಲ ಟೇಬಲ್ ಮೇಲೆ ಅಲ್ಲಿ ಏನೋ ಮಾತಾಡ್ತಾ ಇದ್ದ, ಇಲ್ಲಿ ಬಂದ ಬ್ಯಾಗ್ ತೊಗೊಂಡು ಓಡೋದು. ಈ ಥರ ಕಳ್ತನ ಸ್ಪೇನಲ್ಲಿ ಪೂರ್ತಿ ನಡೀತಿದೆ ಅಂತೆ. ನಮ್ಮ ಟ್ರಾವೆಲರ್ ಹೇಳ್ದ, ಬೇರೆ ಕಡೆ STC ಬಂದಿರೋರ್ದು ಈ ಥರ ಬ್ಯಾಗ್ ತೆಗ್ಲಾಕೊಂಡಿದ್ರು, ಕಿತ್ಕೊಂಡು ಸ್ನ್ಯಾಚ್ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರಂತೆ. ಇಟ್ ವಾಸ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ಬ್ಯಾಡ್. ತುಂಬ ಬೇಜಾರಿನ ದಿವಸ ಆಗಿಬಿಟ್ಟಿದೆ ಇವತ್ತು. ನಾವು ಇನ್ನೂ 13 ದಿವಸ ಟ್ರಾವೆಲ್ ಮಾಡಬೇಕು. ಬಟ್ ಐ ಆಮ್ ವಿತೌಟ್ ಹ್ಯಾಂಡ್ ಬ್ಯಾಗ್, ಮೊಬೈಲ್ ಆ್ಯಂಡ್ ಮನಿ. ಐ ಆಮ್ ಫ್ರೀ ಆಫ್ ಹ್ಯಾಂಡ್ಸ್ ನೌ. ಬಟ್ ಇಟ್ಸ್ ವೆರಿ ಸಿಕ್ಕಿಂಗ್, ತುಂಬ ಬೇಜಾರಾಗಿದೆ. ನೆಕ್ಸ್ಟ್ ಡೇ ನಾನೇನು ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಫೋನ್ ತೆಗಿಯೋಕ್ಕೂ ಭಯ ಆಗಿತ್ತು. ಸೊ ಇಟ್ಸ್ ಡೇ ಎಷ್ಟು? 4. ಡೇ 4. Good morning. So it's day 4, 7:30. ಜನ ಎಲ್ಲ ಇವಾಗ ಎದ್ದೊಳ್ತಾ ಇದ್ದಾರೆ. ವಿ ಆರ್ ಇನ್ ಪೋರ್ಚುಗಲ್ ಟುಡೇ. ಯಾವುದು ಪಿಕ್ ಪಾಕೆಟು ಥೆಫ್ಟ್ ಆಗದೆ ಇದ್ರೆ ಸಾಕು. ಮೈ ಔಟ್ಫಿಟ್ ಆಫ್ ದ ಡೇ. ಈ ಲಾಂಗ್ ಡ್ರೆಸ್ಸಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ. ಲೇಡೀಸ್, ವೇರ್ ಆರ್ ವಿ ಗೋಯಿಂಗ್ ಟುಡೇ? Today we are going to vineyard. ನೀವೆಲ್ಲ ವೈನ್ ಕುಡಿತೀರಾ? ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ. ಟೈಟ್ ಆಗಿಬಿಟ್ರೆ ಟೇಸ್ಟ್ಗೆ ಟೈಟ್ ಆಗೋಷ್ಟು ಕೊಡೋದು. ಫೈನಲಿ ಆಗುತ್ತೆ. ಸರಿ, ಗೌರಿ ಹೇಳಿದ್ಮೇಲೆ ಕುಡಿತಾ ನಾನು ಕೆಟ್ಟ ಬುದ್ಧಿ ಹೇಳ್ಕೊಟ್ನ ಹಂಗಾದ್ರೆ. ವೈನ್ ಇಸ್ ಹೆಲ್ದಿ ಡ್ರಿಂಕ್. ಇನ್ನೊಂದು ದಿನ ಮತ್ತೊಂದು ಜಾಗ, ಮತ್ತೊಂದು ಥರ ಊಟ, ಮತ್ತೊಂದು ದಿನ, ಮತ್ತೊಂದು ಜಾಗ, ಮತ್ತೊಂದು ನಮ್ಮ
ಲೋಕಲ್ ಊಟ. ಇದೇನಿದು? ಓ ಮೈ ಗಾಡ್, ಸಚ್ ಅ ಮಿರಾಕಲ್. ಚೆನ್ನಾಗಿದೆ. 75 euros ಅಂತೆ. ಇಷ್ಟ ಆಯ್ತಾ? ಇವಳು ಚೂರೋಸ್ ಅಂತ ಮಾಡ್ತಾ ಇದ್ದಾಳೆ. ಮೈದಾ ಹಿಟ್ಟನ್ನ ಕರೆದ್ಬಿಟ್ಟು ಅದ್ರ ಮೇಲೆ ಶುಗರ್ ಸಿರಪ್ ಹಾಕ್ಕೊಡ್ತಾರೆ. ಇದು ಅವ್ರ ಲೋಕಲ್ ಡಿಶ್. ನೆಕ್ಸ್ಟ್ ಫಾತಿಮಾ ಚರ್ಚ್ ಅಂತ ಒಂದು ಜಾಗಕ್ಕೆ ಹೋದ್ವಿ. ಇವರೆಲ್ಲ ನೋಡಿ ನೀಲ್ ಡೌನ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಚರ್ಚ್ವರೆಗೂ ಹೋಗ್ತಾರೆ ಹಂಗೇನೆ. ಆಫರಿಂಗ್ಸ್ ಟು ಗಾಡ್. ಆಂಟಿ ಇವ್ರು ಯಾಕೆ ಹಿಂಗೆ ಮಾಡೋದು? ಅವರು ಅರ್ಸ್ಕೊಂಡಿರ್ತಾರೆ ಏನಾದರೂ ಒಳ್ಳೇದಾಗಲಿ ಅಂತ. ಎಕ್ಸಾಂಪಲ್ ಅದೇ ಮಕ್ಕಳಿಗೆ ಹುಷಾರಿಲ್ಲದೆ ಹೋದರೆ ಒಳ್ಳೇದಾಗಲಿ ಅಂತ ಅರ್ಸ್ಕೊಂಡು ಮಂಡಿ ನಮಸ್ಕಾರ ಅಂತ ಮಾಡ್ತಿದ್ದಾರೆ. ಚರ್ಚ್ವರೆಗೂ ಹೋಗ್ತಾರೆ. ನಾವು ಉರುಳು ಸೇವೆ ಎಲ್ಲ ಮಾಡ್ತೀವಲ್ಲ ಟೆಂಪಲ್, ಆ ಥರನಾ? ಹೆಜ್ಜೆ ನಮಸ್ಕಾರ, ಉರುಳು ಸೇವೆ ನಮ್ಮಲ್ಲಿದೆ. ಇವರು ಮಂಡಿ ನಮಸ್ಕಾರ ಅಂತ ಚರ್ಚ್ವರೆಗೂ ಮಾಡ್ತಿದ್ರು ನಮಸ್ಕಾರ. ಓಕೆ ಆಂಟಿ, ಥ್ಯಾಂಕ್ ಯು. ಎಷ್ಟೊಂದು ಜನ ಇದ್ದಾರೆ. ಇಟ್ಸ್ ಡೇ 5. ಸೊ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ? We are going to breakfast and day tour. ಆಂಟಿ ಎಲ್ಲಿ ಹೋಗ್ತಾ ಇದ್ದೀವಿ? ಪ್ಲೇಸ್ ಗೊತ್ತಿಲ್ಲಪ್ಪ. ಐ ಡೋಂಟ್ ಕೇರ್. ಏನು ಮಾಡ್ತೀರಾ ಮಾಡ್ಕೊ ಹೋಗಿ. We are going to the beach also. ಪ್ಲೇಸ್ ಗೊತ್ತಿಲ್ಲಂತೆ. ನಾವು ಹೋಗ್ತಾ ಇರೋದು ಲಿಸ್ಬನ್ಗೆ. ಲಿಸ್ಬನ್ ಇಸ್ ದ ಕ್ಯಾಪಿಟಲ್ ಆಫ್ ಪೋರ್ಚುಗಲ್. ಸಿಂತ್ರಾ ಅಂತ ಒಂದು ಜಾಗದಲ್ಲಿ ಇಂಡಿಯನ್ ರೆಸ್ಟೋರೆಂಟ್, ಬೆಂಗಾಲ್ ತಂದೂರಿ ರೆಸ್ಟೋರೆಂಟ್. ಮೆನು ನೋಡೋಣ. ಸಮೋಸ ರೈಸ್, ನಾನ್ ರೈಸ್, ಎಲ್ಲ ನಾರ್ತ್ ಇಂಡಿಯನ್ ಸ್ಟೈಲು. ಅನ್ನ ಸಾಂಬಾರು ಸಿಕ್ಕಿದ್ರೆ ಚೆನ್ನಾಗಿರೋದು. ಲೆಟ್ಸ್ ಗೋ ಇನ್ಸೈಡ್. ಹೋಗೋಣ, ಅವ್ರು ಯಾವ ಥರ ಮಾಡಿಕೊಡ್ತಾರೆ ಅಂತ ನೋಡೋಣ. ಸಿಂತ್ರಾದಲ್ಲಿ ಉಪ್ಪಿಟ್ಟು ಸಚ್ ಅ ಮಿರಾಕಲ್. ಹೆಂಗ್ ಮಾಡಿದ್ರು, ಯಾರು ಮಾಡಿದ್ರು ಅವ್ರನ್ನೇ ಕೇಳೋಣ. ಹೆಂಗ್ ಮಾಡಿದ್ರಿ ಆಂಟಿ ಉಪ್ಪಿಟ್ಟನ್ನ? ಅದು ಇಲ್ಲಿ ಸ್ಟವ್ ಇಲ್ದಿರಾ? ಉಪ್ಪಿಟ್ಟು ಇದು ಆ್ಯಕ್ಚುಲಿ ಇದೆಲ್ಲ ಮಿಕ್ಸ್ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ವಿ. ಬಿಸಿನೀರಿಡೋದು ವೆರಿ ಇನ್ಸ್ಟೆಂಟ್, ಟ್ರಾವೆಲ್ ಫ್ರೆಂಡ್ಲಿ ಫುಡ್. ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟಿಗೆ ಯಾವ ಥರ ಕ್ರೇಜ್ ಇದೆಯೋ ಇಲ್ಲಿ ಫುಟ್ಬಾಲಿಗೆ ಅದೇ ಥರ ಕ್ರೇಜ್ ಇದೆ. ಎಲ್ಲೆಲ್ಲೂ ಮಕ್ಕಳು ಫುಟ್ಬಾಲ್ ಆಡ್ತಾ ಇರ್ತಾರೆ. ನೋಡೋದಕ್ಕಂತೂ ತುಂಬಾ ಚೆಂದ. ಗುಡ್ ಮಾರ್ನಿಂಗ್. ಸೊ ಟುಡೇ ಇಸ್ ಡೇ ಲಾಸ್ಟ್ ಡೇ ಆಫ್ ಲಿಸ್ಬನ್ and day 6. Yes, we have 6 more days to go. ಸೊ ಇವತ್ತು ಮೋಸ್ಟ್ಲಿ ಎಕ್ಸೈಟಿಂಗ್ ಆಗಿರುತ್ತೆ. ಫ್ಲೆಮಿಂಗೋ ಶೋ ಮತ್ತು ಹಾರ್ಸ್ ರೈಡಿಂಗ್ ಇದೆಯಲ್ಲ. ಸೊ ಹೋಪ್ಫುಲಿ ಇವತ್ತು ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ, ನೀವು ಮುಂದೆ ನೋಡ್ಬೋದು ವಿಡಿಯೋದಲ್ಲಿ. ಎಸ್, ಲೆಟ್ಸ್ ಗೋ ಫಾರ್ ಬ್ರೇಕ್ಫಾಸ್ಟ್. Hello. Who is this pretty lady? Yeah, we are right. Sure? Seville. ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಪ್ಲೀಸ್ ಅದಕ್ಕೆ ಹಿಂಸೆ ಕೊಡಬೇಡಿ ಪ್ಲೀಸ್.
ಹೆಲೋ ಕ್ಯೂಟಿ ಹಾರ್ಸಿ. ಅಪ್ಪ ಇವ್ರಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ? ದಿಸ್ ಇಸ್ ಆನಿಮಲ್ ಕ್ರೂಯಲ್ಟಿ. ಈ ಥರದ್ರಲ್ಲಿ ಹೋಗಬಾರ್ದು. ಐ ಡೋಂಟ್ ಎಂಕರೇಜ್ ದಿಸ್. ಯುರೋಪಲ್ಲಿ ಸೆವಿಲ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಟ್ಸ್ ಸೋ ಬ್ಯೂಟಿಫುಲ್. ಎಷ್ಟೊಂದು ಮೂವೀಸ್ ಎಲ್ಲ ಶಾರ್ಟ್ ಮಾಡಿದ್ದಾರೆ ಇಲ್ಲಿ. ಐ ಥಿಂಕ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಿಟೀಸ್ ಆಫ್ ಯುರೋಪ್ ಅಂತಲೇ ಹೇಳ್ಬೋದು. ನಾನು ಆ ಹಾರ್ಸ್ ಕ್ಯಾರೇಜ್ ಹಿಂದೆ ಕುತ್ಕೊಂಡು ಹೋಗಲಿಲ್ಲ, ಬಿಕಾಸ್ ಇಟ್ಸ್ ಅಗೇನ್ಸ್ಟ್ ಮೈ ಬಿಲೀಫ್ ಸಿಸ್ಟಮ್. ಆ ಪ್ರಾಣಿಗಳಿಗೆ ಏನಕ್ಕೆ ಹಿಂಸೆ ಕೊಡಬೇಕು? ಅದಕ್ಕೆ ಹಿಂಸೆ ಕೊಟ್ಕೊಂಡು ನಾವೇನು ಮಜಾ ತೊಗೊಳೋದಿದೆ ಅಂತ ನಾನು ಹೋಗಲಿಲ್ಲ. ನಮ್ಮ ಪೇರೆಂಟ್ಸ್ನ ಕಳಿಸ್ದೆ, ಲೆಟ್ ದೆಮ್ ಎಂಜಾಯ್ ಆ್ಯಂಡ್ ಕಮ್. ಅವ್ರ ಬಿಲೀಫ್ ಸಿಸ್ಟಮ್ ಬೇರೆ, ನನ್ನ ಬಿಲೀಫ್ ಸಿಸ್ಟಮ್ ಬೇರೆ. ಈ ಟ್ರಿಪ್ಪಲ್ಲಿ ನಾನು ಏನು ರಿಯಲೈಸ್ ಮಾಡಿದ್ದೀನಿ ಅಂದರೆ, ವಿ ಆಲ್ ಹ್ಯಾವ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ನಮ್ಮ ಪೇರೆಂಟ್ಸು, ನಾವು, ನಮಗೆ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಇದೆ ಲೈಫಲ್ಲಿ. ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅವ್ರ ಜೊತೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೋಸ್ಕರ ಏನಾದರೂ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಇದನ್ನಂತೂ ಲೈಫ್ ಲಾಂಗ್ ಮರೆಯೋದಿಲ್ಲ. ಅವ್ರು ನನ್ನ ಮಗಳು ಅಲ್ಲಿ ಕರ್ಕೊಂಡೋಗಿಲ್ಲ, ನನ್ನ ಮಗಳು ಇಲ್ಲಿ ಕರ್ಕೊಂಡೋಗಿಲ್ಲ, ನನ್ನ ಮಗ ಅಲ್ಲಿ ಕರ್ಕೊಂಡೋಗಿದ್ದ, ಇಲ್ಲಿ ಕರ್ಕೊಂಡೋಗಿದ್ದ ಅಂತ ಎಲ್ಲರ ಹತ್ರನೂ ಹೇಳ್ಕೊಬರ್ತಾರೆ. ಸೊ ಈ ಸ್ಮಾಲ್ ಮೂಮೆಂಟ್ಸೇ ಅವ್ರಿಗೆ ತುಂಬ ಮ್ಯಾಟರ್ ಆಗುತ್ತೆ. ಸೊ ನೀವು ನಿಮ್ಮ ಪೇರೆಂಟ್ಸ್ಗೋಸ್ಕರ ಏನಾದರೂ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ, ಅಥವಾ ಎಲ್ಲ ಆಚೆ ಕರ್ಕೊಂಡೋಗಿ. ಏನು ದೊಡ್ಡದೇನು ಮಾಡಬೇಕಾಗಿಲ್ಲ, ಸಣ್ಣದು. ಸೊ ಅದನ್ನು ಅವ್ರು ಲೈಫ್ ಲಾಂಗ್ ಜ್ಞಾಪಿಸ್ಕೋತಾರೆ. ಸೊ ಇವ್ರಿಗೋಸ್ಕರ ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಆ ಹಾರ್ಸ್ ರೈಡಿಂಗಿಗೆ ಹೋಗಲಿಲ್ಲ, ಯಾಕೆಂದರೆ ನಾನು ಅದನ್ನು ಪ್ರಮೋಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ಮನಸ್ಸು ಒಪ್ಪೋದೇ ಇಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋದಕ್ಕೆ. ಸೊ ಅವ್ರು ಅದನ್ನು ಮುಗಿಸ್ಕೊಬರ್ತಾ ಇದ್ದಾರೆ, ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಐ ಥಿಂಕ್ ನಮ್ಮಮ್ಮ ಫುಲ್ ಟೆನ್ಷನ್ ಆಗಿಬಿಟ್ಟಿರ್ತಾರೆ, ಇವಳು ಎಲ್ಲಿ ಹೋಗಿದ್ದಾಳೆ ಅಂತ. ಬಟ್ ಈ ಮೀಟಿಂಗ್ ಪಾಯಿಂಟಿಗೆ ಬಂದು ಕಾಯ್ತಾ ಇದ್ದೀನಿ ಅವ್ರಿಗೋಸ್ಕರ ಅಂತ. ಈ ಶೋ ನೋಡಿ ಊಟ ಮಾಡಿ ವಾಪಸ್ ಹೋಟೆಲಿಗೆ ಹೋದ್ವಿ. ನನಗಂತೂ ದುಬೈಗೆ ವಾಪಸ್ ಹೋಗೋಣ ಅನಿಸ್ತಾ ಇದೆ. ಇಟ್ಸ್ ಡೇ 7. ಸೊ ಐ ಆಮ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಏನು ಮಾಡೋಕ್ಕೂ ಎನರ್ಜಿ ಇಲ್ಲ. ಸೊ ಪುಷ್ ಮಾಡಬೇಕು ನಾನು. ಹಲೋ, 1 2 3 4 5 ಇಡೀ ಮನೆ ಇಲ್ಲಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆಯಾ? ಹಾಂ, 16 ದಿನಕ್ಕೆ. ಅಮೇಝಿಂಗ್ ಲೇಡೀಸ್, ಅಮೇಝಿಂಗ್. CH ಅಂದ್ರೆ ಏನು? ಓ, ಇವ್ರ ಹಸ್ಬೆಂಡ್ ನಾಪ್ಕೊ ಬರ್ತಾ ಇದ್ದಾರಾ? ಎಲ್ಲಿ ಬಂದಿದ್ದೀವಿ ನಾವು? ಇನ್ನು ತುಂಬಾ ಶಾಪಿಂಗ್ ಮಾಡಿರಂಗಿದೆ. ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನು ಜಾಸ್ತಿ ನೀವು ಮಾಡಿ, ನಾನು ಕೊಡ್ತೀನಿ. ನೀವೇನಾದರೂ ಯುರೋಪಿಗೆ ಬರೋಂಗಿದ್ರೆ ಪ್ಲೀಸ್ ಯೋಚನೆ ಮಾಡಿ ಒಂದು 10 ಟೈಮ್ಸ್. ಯಾಕಂದರೆ ನಿಮಗೆ ಬ್ಯಾಗ್ನ ಎತ್ತಿಡೋಕ್ಕೂ ಯಾರೂ ಸಿಗೋದಿಲ್ಲ, ಮತ್ತು ಹೆಲ್ಪ್ ಮಾಡೋದಕ್ಕೂ ಯಾರೂ ಸಿಗೋದಿಲ್ಲ. ದಿಸ್ ಯುರೋಪ್ ಇಸ್ ನಾಟ್ ಟ್ರಾವೆಲ್ ಫ್ರೆಂಡ್ಲಿ. ಆಮೇಲೆ ಏನು ಫೆಸಿಲಿಟೀಸ್ ಪ್ರೊವೈಡ್ ಮಾಡೋದಿಲ್ಲ. ಸೊ ನಮಗೆ ಕಷ್ಟ ಆಗ್ತಾಯಿದೆ, ಯಾಕೆಂದರೆ ದೊಡ್ಡ ಸೂಟ್ ಕೇಸ್ ಇದೆ. ವಿ ಆರ್ ಆನ್ ಅ 16 days ಟ್ರಿಪ್. ಸೊ ಎತ್ತಿಡೋದು, ತರೋದು, ಲಿಫ್ಟ್ ಇಲ್ಲ ಅಂದ್ರೂ ಸ್ಟೆಪ್ಸಲ್ಲೇ ಎತ್ಕೊಂಡು ಹೋಗ್ಬೇಕು. ಎಷ್ಟೊಂದು ಹೋಟೆಲ್ಸಲ್ಲಿ ಲಿಫ್ಟು ಇಲ್ಲ. ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಈ ಟ್ರಿಪ್ನ. ಈ ಊರು, ಜನ, ನೀರು, ದೇವರು, ಫ್ಯೂಚರು ಒಂದು ಸೆಟ್ ಆಯ್ತಿಲ್ಲಕಲ್ಲ. ಯಾರನ್ನ ಮಾತೆ ಕೇಳ್ತಾ ಇಲ್ಲ. ಇವರೆಲ್ಲ ಯಾಕೆ ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡ್ಕೊಳ್ಳೋಣ ಅಂದರೆ ಸ್ಯಾಲರಿ ಕೊಡಬೇಕಾಗತ್ತೆ. ಸೊ ಎಲ್ಲ ಕಡಿಮೆ ದುಡ್ಡಲ್ಲೇ ಮುಗಿಸ್ಬಿಡ್ತಾರೆ ಎಲ್ಲದನ್ನು. ಈ ಟ್ರಾವೆಲರ್ಸ್ ಹತ್ರ ದುಡ್ಡು ಇಸ್ಕೋತಾರಷ್ಟೇ. ಇವ್ರು ಏನು ಫೆಸಿಲಿಟೀಸ್ ಪ್ರೊವೈಡ್ ಮಾಡೋದಿಲ್ಲ ಇಲ್ಲಿ. ಇವತ್ತು ನಾನು ಒಬ್ಬಳೇ ಇದ್ದೀನಿ. ಸೊ ವಿ ಆರ್ ಇನ್ ಬಾರ್ಸೆಲೋನಾ.
ಈ ಫುಟ್ಬಾಲ್ ಟೀಮ್ಸ್ ಎಲ್ಲ ಇದೆಯಲ್ಲ ಆ ಊರಲ್ಲಿದ್ದೀವಿ ನಾವು ಇವತ್ತು. ಸಾಕಾಯಿತು ಈ ಬ್ರೆಡ್ ತಿಂದು ತಿಂದು. ಈ ಕಾಫಿ ಅಂತೂ ಕುಡಿಯೋಕ್ಕೆ ಆಗಲ್ಲಪ್ಪ. ನನ್ನ ಫಿಲ್ಟರ್ ಕಾಫಿ ಬೇಕು ನನಗೆ. ವಿ ಆರ್ ಇನ್ ಬಾರ್ಸಿಲೋನಾಗೆ ಬಂದಿದ್ದೀವಿ ಇವತ್ತು. ಬಾರ್ಸಿಲೋನಾ ಬೀಚ್ಗೆ. ಅಲ್ಲಿ ನೋಡಿ ಬೀಚ್ ಇದೆ ಹಿಂದೆ. ಸೊ ಬಾರ್ಸಿಲೋನಾದಲ್ಲಿ FC ಬಾರ್ಸಿಲೋನಾ ಅಂತ ಒಂದು ಫುಟ್ಬಾಲ್ ಟೀಮ್ ಇದೆ. ಸೊ ಅದಿಲ್ಲಿ ಅವ್ರದ್ದೇನೆ. ಇಟ್ಸ್ ಅ ವೆರಿ ವೆರಿ ಫೇಮಸ್ ಫುಟ್ಬಾಲ್ ಟೀಮ್. ಐ ಥಿಂಕ್ ಚಾಂಪಿಯನ್ಸ್ ಆಗಿದೆ ಅನಿಸುತ್ತೆ, ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ. ಇಟ್ಸ್ ಅ ವೆರಿ ನೈಸ್ ಪೀಸ್ಫುಲ್ ಸಿಟಿ. ಬಟ್ ನೋಡೋಣ, ಇಲ್ಲಿಂದ ಫ್ಯಾಮಿಲಿಯ ಸಗ್ರಾಡ ಒಂದು ಚರ್ಚಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಫೇಮಸ್ ಚರ್ಚ್. ಹೆಂಗಿದೆ ಅಂತ ನೋಡೋಣ. ಹಾಯ್ ಹೇಮಲತಾ, ಎಲ್ಲಿಗೆ ಬಂದಿದ್ದೀವಿ ಇವತ್ತು? ಹಾಯ್, ನಾವು ಇವತ್ತು ಬಾರ್ಸಿಲೋನಾ ಬೀಚಿಗೆ ಬಂದಿದ್ದೀವಿ. ಎಷ್ಟು ಇಲ್ಲಂತೂ ಬೋಟಿಂಗ್ ಯಾಚ್ ಅಂತ ಸಿಕ್ಕಾಪಟ್ಟೆ ಇದೆ. ಗೌರಿ ಆಡಿ ತೋರಿಸ್ಬೇಕು. ಬಟ್ ಇಲ್ಲೆಲ್ಲ ಸುಮ್ಮನೆ ಓಲ್ಡ್ ಕಪಲ್ಸೇ ಬಂದು ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಬರೀ ವಿಸಿಟರ್ಸ್ ಅಷ್ಟೇ. ನೆಕ್ಸ್ಟ್ ನಾವು ಶಾಪಿಂಗ್ ಹೋಗ್ತೀವಿ. ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಯಾರಾದರೂ ಹೇಳಿದ್ರಾ? ನೀವೇ ಹೇಳಬೇಕು, ಯಾರೂ ಹೇಳಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನ ಬಾರ್ಸಿಲೋನಾದಲ್ಲಿ. ನಿಮ್ಮ ಔಟ್ಫಿಟ್ ಚೆನ್ನಾಗಿದೆ ಇವತ್ತು. ನಾವು ಸ್ಪೇನ್, ಪೋರ್ಚುಗಲ್ ಈ ಥರ ಟೂರ್ ಬಂದಾಗ ಈ ಥರ ವೇಷ. ಬ್ಯಾಂಗ್ಳೂರಲ್ಲೆಲ್ಲ ಇದ್ದಾಗ ಭಾರತೀಯ ನಾರಿಯರ ವೇಷ. ನೋ ಕಾಮೆಂಟ್ಸ್. ಹೋಗ್ಲಿ, ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬನ್ನಿ ಹೋಗೋಣ. ಧನ್ಯವಾದಗಳು. ಲಾ ರಾಮ್ಲಾ ಸ್ಟ್ರೀಟ್ ಇದು ಶಾಪಿಂಗ್ ಸ್ಟ್ರೀಟ್ ಬಾರ್ಸಿಲೋನಾದಲ್ಲಿ. ಇದು 1.2 ಕಿಲೋಮೀಟರ್ಸ್ ಇದೆ. ಇದು ಪೂರ್ತಿ ಲೋಕಲ್ ಶಾಪ್ಸು, ಸೊವಿನಿಯರ್ ಶಾಪ್ಸು, ಮತ್ತು ಲೂಯಿ ವಿಟಾನ್, ಗುಚ್ಚಿ ಎಲ್ಲ ಥರ ಶಾಪ್ಸ್ ಇದೆ. ಸೊ ಲೆಟ್ಸ್ ಗೋ. ಲಾ ಸಗ್ರಾಡಾ ಫ್ಯಾಮಿಲಿಯಾ ಇದು ವಿಶ್ವದ ಅತಿ ದೊಡ್ಡ ಅನ್ಫಿನಿಶ್ಡ್ ಚರ್ಚ್. ಇದನ್ನು ಕಟ್ಟಿದ್ದು ಆಂಟೋನಿ ಗೌಡಿ ಅಂತ. ಯುನೆಸ್ಕೋದವರು ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ನೇಮಿಸಿದ್ದಾರೆ. ಚರ್ಚ್ ಇಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಗಾಥಿಕ್ ಆರ್ಕಿಟೆಕ್ಚರ್. ಇದ್ರದ್ದು ಆರ್ಕಿಟೆಕ್ಚರ್ ಗಾಥಿಕ್ ಸ್ಟೈಲಲ್ಲಿದೆ. ಆಮೇಲೆ ಇದ್ರದ್ದು ಆರ್ಕಿಟೆಕ್ಟ್ ಆಂಟೋನಿ ಗೌಡಿ ಅವನ್ನ ಅಂಡರ್ಗ್ರೌಂಡಲ್ಲೇ ಮಣ್ಣು ಮಾಡಿದ್ದಾರೆ. ಈ ಚರ್ಚ್ ಒಂಥರ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ಚರ್ಚ್ ಥರ ಇಲ್ಲ. ಇದ್ರದ್ದು ಪರ್ಸ್ಪೆಕ್ಟಿವ್ಸ್ ನೋಡಿ ಆರ್ಕಿಟೆಕ್ಚರ್ದು. ಇಟ್ಸ್ ಸೋ ಬ್ಯೂಟಿಫುಲ್. ನನಗಂತೂ ತುಂಬ ಇಷ್ಟ ಆಯಿತು. ಸ್ಪೇನ್ ಟ್ರಿಪ್ ಯಾವಾಗ ಮುಗಿಯತ್ತೆ ಅಂತ ನಾನು ಕಾಯ್ತಾ ಇದ್ದೆ, ಯಾಕೆಂದರೆ ತುಂಬಾ ಟಯರ್ಡಿಂಗ್ ಆಗಿ ಎಕ್ಸಾಸ್ಟಿಂಗ್ ಆಗಿತ್ತು. ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸ್ಪೇನ್ ಟ್ರಿಪ್ ಇಷ್ಟ ಆಯ್ತಾ? ಸ್ಪೇನ್ ಪೋರ್ಚುಗಲಲ್ಲಿ ನೋಡೋಕ್ಕೆ ಬೇಕಾದಷ್ಟು ಇತ್ತು. ಮೇನ್ಲಿ ಅಲ್ಲೆಲ್ಲ ಚರ್ಚ್ಗಳೇ ಜಾಸ್ತಿ ಇದೆ. ಆಂಟಿ, ನಿಮಗೆ ಸ್ಪೇನ್ ಇಷ್ಟ ಆಯ್ತಾ ಅಥವಾ ಸ್ವಿಟ್ಜರ್ಲ್ಯಾಂಡ್ ಎಕ್ಸೈಟೆಡ್? ಪ್ಲೇಸಸ್ ತುಂಬ ಇಷ್ಟ ಆಯಿತು. ಅಂದರೆ ಕೇರ್ಫುಲ್ಲಾಗಿ ಅದೇ ನೋಡ್ಕೊಳ್ಳೋದಾಗೋಯ್ತು ನಮಗೆ. ಬ್ಯಾಗ್ನ ಇಟ್ಕೊಂಡು ಓಡಾಡೋದೇ ಆಗೋಯ್ತು ಗಟ್ಟಿಗೆ. ಸೊ ಆರ್ ಯು ಎಕ್ಸೈಟೆಡ್ ಫಾರ್ ಸ್ವಿಟ್ಜರ್ಲ್ಯಾಂಡ್? ಚೆಕ್ಕರೆ ಮಾಡಲಿಲ್ಲ ನಮ್ಮ ಬ್ಯಾಗ್ನ, ಹೋಯ್ತು ಒಡಿಸ್. ಆರ್ ಯು ಎಕ್ಸೈಟೆಡ್ ಫಾರ್ ಸ್ವಿಟ್ಜರ್ಲ್ಯಾಂಡ್? ತುಂಬ ಕಾತರವಾಗಿ ಕಾಯ್ತಾ ಇರೋದೇ ಸ್ವಿಟ್ಜರ್ಲ್ಯಾಂಡ್ ನೋಡೋಕ್ಕೆ. ಓಕೆ, ಥ್ಯಾಂಕ್ ಯು. ಫೈನಲಿ ಸ್ಪೇನ್ ಟ್ರಿಪ್ನ ಮುಗಿಸ್ತಾ ಇದ್ದೀವಿ. 10 days ಲಾಂಗ್ ಟ್ರಿಪ್. ಇಟ್ ವಾಸ್ ಸೋ ಲಾಂಗ್. ಸ್ಪೇನ್ ಜಾಗಗಳು ತುಂಬ ಚೆನ್ನಾಗಿದೆ, ಆದರೆ ಟೂರಿಸ್ಟ್ ಫ್ರೆಂಡ್ಲಿ ಇಲ್ಲ. ತುಂಬ ಕಡೆ ಥೆಫ್ಟ್ ನಡೀತಾ ಇದೆ. ಸೊ ಹಾಫ್ ಆಫ್ ದ ಟೈಮ್ ನಾವು ಬರೀ ಬ್ಯಾಗ್ನ ಕಾಪಾಡ್ಕೊಳ್ಳೋದು, ನಮ್ಮ ಸಾಮಾನ ಕಾಪಾಡ್ಕೊಳ್ಳೋದೇ ಆಗಿತ್ತು. ಬಟ್ ಅದರ್ವೈಸ್ the places are really very beautiful. We are excited to travel to Switzerland right now. It's called heaven on earth. So ಅಮ್ಮಂದಿರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಹೋಪ್ಫುಲಿ ವಿ ಮೇಕ್ ದ ಬೆಸ್ಟ್ ಮೆಮೊರೀಸ್ ಔಟ್ ದೇರ್. ನಿಮಗೆಲ್ಲ ನಾನು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಸೇಫ್, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.